ಈ ಸಲನೂ ಕಪ್ ನಮ್ಮದೇ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಆ್ಯಕ್ಚುಲಿ ನೀವು ನೋಡೋದಾದರೆ RCB ಎರಡನೇ ಸತಿ ಕಪ್ ಗೆಲ್ತು. ಎರಡನೇ ಸತಿ ಕಪ್ ಗೆಲ್ಲೋದ್ರ ಜೊತೆಗೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಹೇಳ್ತೀನಿ. ಯಾಕೆ RCB 17 ಸೀಸನ್ ಗೆದ್ದಿಲ್ಲ, ಯಾಕೆ 18-19 ಗೆಲ್ತು ಅನ್ನೋದಕ್ಕೆ ನೀವು ಅಂದ್ಕೊಂಡಿರ್ತೀರಾ ಅವ್ರ ಕಡೆ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ ಅಂತ. ಆದರೆ ಅದೆಲ್ಲ ಕಾರಣ. 17 ಸೀಸನ್ ಗೆಲ್ಲದೇ ಇರೋರು 18 ಮತ್ತು 19 ಗೆಲ್ತಾರೆ ಅಂದರೆ ಅದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಅದೇ ಮಿಸ್ಟರ್ ಮೊಹಬ್ಬತ್. ಏನು ಈ ಮೊಹಬ್ಬತ್? ಏನು ಮೊಹಬ್ಬತ್ಗೂ RCBಗೂ ಸಂಬಂಧ ಅಂತಂದರೆ, ಮೊಹಬ್ಬತ್ ಅವ್ರ ಕೋಚ್ ಬಂದು ಆ್ಯಕ್ಚುಲಿ ಇಂಗ್ಲೆಂಡಿಂದ. ಅವರು 2016ರಲ್ಲಿ ಇಂಗ್ಲೆಂಡ್ ಟೀಮ್ನ ಜಾಯಿನ್ ಮಾಡಿ ಫಿಲ್ ಸಾಲ್ಟು, ರೊಮಾರಿಯೋ ಶಫರ್ಡು ಇಂಥ ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ಇಂಗ್ಲೆಂಡಿಗೆ ಚಾಯ್ಸ್ ಮಾಡಿ ಕರ್ಕೊಂಬಂದು 2 ಸತಿ ಕಪ್ ಗೆಲ್ಲೋ ಹಾಗೆ ಇಂಗ್ಲೆಂಡಿಗೆ ಮಾಡ್ತಾರೆ. ತದನಂತರದಲ್ಲಿ ಆ ಟೀಮ್ ಕಾಣೋಷ್ಟುಗಳು ಯಾವ ಟೀಮು ಕಾಣಲ್ಲ. 2022ರಲ್ಲಿ ಅವರು ಆ ಟೀಮಿಂದ ಎಕ್ಸಿಟ್ ಆಗ್ತಾರೆ. ಆವಾಗಲಿಂದ ಶುರು ಆಯಿತು ನೋಡಿ ಇಂಗ್ಲೆಂಡ್ ಡೌನ್ಫಾಲ್. ಒಂದು ಸದಿನೂ ಮ್ಯಾಚ್ ಗೆಲ್ದಲೇ ಈಗಿದ್ದವರು ಹೀಗೆ ಹೊಂಟೋಗ್ತಾರೆ. ನೆಕ್ಸ್ಟ್ ಅವ್ರು ಮಾಡಿದ್ದೇ 2023ರಲ್ಲಿ RCB ಟೀಮ್ ಕೋಚಾಗಿ ಜಾಯ್ನ್ ಆಗ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ. 2024 ಪ್ಲೇ ಆಫಿಗೆ ಬಂದರು, 2025 ಫಸ್ಟ್ ಕಪ್ ತೊಗೊಂಡ್ರು, 2026 ಸೆಕೆಂಡ್ ಕಪ್ ತೊಗೊಂಡ್ರು. ಈಗ ಲಾಸ್ಟ್ ಕಪ್ ತೊಗೊಂಡು ಎಲ್ಲ ಒಂದು ಜಡ್ಜ್ಮೆಂಟ್ ಅಂತ ಕೊಟ್ಟು ಅವರೆಲ್ಲ ಗ್ರೂಪ್ ಮಾಡಿ ಡಿಸ್ಕಷನ್ ಮಾಡಿ ಕೊನೆಗೆ ಹೇಳಿದ ಮತ್ತಂದರೆ, ಯಾವ ಟೀಮು ಸಹ 3 ಸತಿ ಕಂಟಿನ್ಯೂ ಗೆದ್ದಿಲ್ಲ. ನೀವು ಗೆಲ್ತೀರಾ ಅಲ್ವಾ ಅಂತಂದಾಗ ರಜತ್ ಪಾಟೀದವ್ರು ಹೇಳಿದ್ದು ಡೆಫಿನೆಟ್ಲಿ ಅಂತ. ಅಂದರೆ 3ನೇ ಕಪ್ಪಿಗೆ ಜರ್ನಿ ಸ್ಟಾರ್ಟ್ ಆಗಿದೆ. ಈ ಸಲನೂ ಕಪ್ ನಮ್ಮದು ಅಂತ ಹೇಳೋಕ್ಕೆ ಇನ್ನೂ 1 ವರ್ಷ ಕಾಯಬೇಕಾಗಿದೆ. ಅಲ್ಲಿವರೆಗೂ ನಾನು ಕೂಡ ಕಾಯ್ತೀನಿ, ನೀವು ಕೂಡ ಕಾಯಿ. ಆ ಕಾಯೋ ಟೈಮಲ್ಲಿ ನಮ್ಮ ವೀಡಿಯೋಸ್ನ ಹೀಗೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.